ಜೊತೆ ಇರ್ತಾನೆ. ಜೊತೆ ಇರೋದಲ್ಲ, ನಿನ್ನ ಆಳಾಗಿರ್ತಾನೆ ಅನ್ನೋದು. ಇದನ್ಯಾಕೆ ನಾನು ನಿಮಗೆ ಪ್ರಾರಂಭಕ್ಕೆ ಹೇಳಿದೆ ಅಂತಂದರೆ, ಸಂಗಮೇಶ ಭೂಮಿಗೆ ಬಂದಿದ್ದು, ಉಪ್ಪಲದಿನಿಯನ್ನು ನಡುಗಿರಿಯ ಶ್ರೀಶೈಲವನ್ನಾಗಿ ಮಾಡಿದ್ದು, ಶ್ರೀಶೈಲದೊಳಗೆ ಹೋಗಿ ಕಾಣುವಂತಹ ಮಲ್ಲಯ್ಯನನ್ನು ನಾವು ಉಪ್ಪಲದಿನಿಯೊಳಗೇನೆ ಕಾಣಬೇಕು ಅನ್ನುವಷ್ಟರ ಮಟ್ಟಿಗೆ ಮತ್ತೊಂದು ಕೈಲಾಸವನ್ನು ಮಾಡಿದ ಮಹಾಮಹಿಮ ಅದು ಮುಗ್ಧ ಸಂಗಮನಾಥ. ಮುಗ್ಧತೆ ಇದ್ರೆ ಭಗವಂತ, ಮುಗ್ಧತೆ ಇದ್ರೆ ದೇವರು ಒಲಿಯೋದು. ಇಷ್ಟು ಉದಾಹರಣೆ ನೋಡ್ಕೊಂತ ಹೋಗ್ರಿ ನೀವು. ಕೋಳೂರು ಕೊಡಗೂಸು ದೊಡ್ಡವಳಾದ ಮೇಲೆ ಭಗವಂತ ಒಲಿಲಿಲ್ಲ, ಸಣ್ಣ ಹುಡುಗಿದ್ದಾಗನ. ಸೊಲ್ಲಾಪುರದ ಸಿದ್ಧರಾಮ ಬಹಳ ಸಣ್ಣ ವಯಸ್ಸಿತ್ತು, ದೇವರನ್ನು ಒಲಿಸ್ಕೊಂಡ, ಮಲ್ಲಯ್ಯನನ್ನು ಕರ್ಕೊಂಡು ಬಂದು ಸೊಲ್ಲಾಪುರದಾಗಿಟ್ಟ. ಮುಗ್ಧ ಸಂಗಮನಾಥನು ಹಾಗೇನೆ ಸಾಕ್ಷಾತ್ ಭುವಿಯೊಳಗಿನ ಭಗವಂತನಾದ. ಭುವಿಯೊಳಗಿನ ಭಗವಂತನಾದ, ಶಾಪಗಳನ್ನು ವಿಮೋಚನೆ ಮಾಡುವಂತಹ ಪುಣ್ಯ ಪುರುಷನಾದ. ಶಾಪವನ್ನು ವಿಮೋಚನೆ ಮಾಡೋದು, ಶಾಪಾನುಗ್ರಹ ಸಮರ್ಥರು ಅನ್ನುವಂಥವ್ರು ಏನದಾರಲ್ಲ, ಕೆಲವು ಜನ ಅದಾರ ಭೂಮಿ ಮೇಲೆ. ಎಲ್ಲರಿಗೂ ಆ ತಾಕತ್ತಿಲ್ಲ. ಬಹುಶಃ ಪೂರ್ವ ಜನ್ಮದ ಕರ್ಮ ಅಂತ ಏನಾದರೂ ಇದ್ರೆ ಆ ಕರ್ಮವನ್ನು ತೊಳೆಯೋ ತಾಕತ್ತು ಕೆಲವು ಜನಗಳಲ್ಲಿ ಇದ್ರೆ ಅದರಲ್ಲಿ ಗುರು ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಒಬ್ಬರು. ಗುರು ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಒಬ್ಬರು. ಯಾವುದೋ ಕರ್ಮವನ್ನು ಕಳೆಯೋ ತಾಕತ್ತು ಆ ಗದ್ದುಗೆಯ ಮೇಲೆ ಶ್ರದ್ಧೆ ನಮಗಿರಬೇಕು. ಗದ್ದುಗೆಯನ್ನು ನಂಬುವ ಭಾವ ನಮ್ಮದಾಗಿರಬೇಕು. ಮುಗ್ಧ ಸಂಗಮನಾಥನಲ್ಲೂ ಕೂಡ ಅದೇ ಶಕ್ತಿ ಇತ್ತು. ಕೃಷ್ಣಾ ನದಿ ದಂಡೆ ಮೇಲೆ ಒಂದು ಸಾರಿ ಸುಮ್ಮನೆ ಪಾದಯಾತ್ರೆ ಮಾಡುತ್ತಿದ್ರು. ನಮ್ಮ ಪುರಾಣ ನಮಗಿತ್ತು, ಅವ್ರೇನು ಸುದ್ದ ಆಗಲಿಲ್ಲ. ಕೃಷ್ಣಾ ನದಿ ದಂಡೆಯ ಮೇಲೆ ಒಂದು ಸರಿ ಸುಮ್ಮನೆ ಪಾದಯಾತ್ರೆ, ಸುಮ್ಮನೆ ಹಿಂಗೆ ಅದ್ದಾಡ್ಕೊಂತ ಹೊಂಟಿದ್ರು. ಏನೋ ಒಂದಷ್ಟು ತುಳಿದ್ರು. ಅನ್ನಿಸ್ತು ಇದನ್ನು ತೊಳಿಬೇಕು ಅಂತ ಅನ್ನಿಸ್ತು. ಆಶ್ಚರ್ಯ ನಿಮಗೆ ಹೇಳ್ತೇನೆ, ಆ ಕೃಷ್ಣಾ ನದಿಯೊಳಗೆ ಅವರು ಎರಡೂ ಕಾಲುಗಳನ್ನಿಟ್ಟು ಹಿಂಗೆ ಒಳಗೆ ತೊಳೆಯೋ ಕಾಲಕ್ಕೆ ಅಲ್ಲೊಂದು ಹಾವು ಬಂತು. ಆ ಹಾವು ಇವರ ಕಾಲಿಗೆ ತಾಕಿತು. ಹಾವನ್ನು ತುಳಿದ್ರು. ಹಾವು ತುಳಿದು ನಾ ತುಳಿದೆ ಅಂತ ಹಿಂಗೆ ಕಾಲು ತೆಗೆಯೋದಷ್ಟೇ ತಡ, ಆ ಹಾವು ಒಂದು ಗಂಧರ್ವ ಕನ್ಯೆಯಾಗಿ ಎದ್ದು ನಿಂತುಕೊಳ್ತು ಸಮುದ್ರ ಕೃಷ್ಣಾ ನದಿ. ಒಬ್ಬ ಹೆಣ್ಮಗಳು ನಾಗಕನ್ನಿಕೆಯಾಗಿ ಎದ್ದು ನಿಂತಾಗ ಕೇಳ್ತಾರೆ ಸಂಗಮನಾಥರು, ಯಾರು ನೀನು ಅಂತ ಕೇಳಿದಾಗ ಹೇಳಿದ್ರು, ನಾನು ಯಾರಾದ್ರೂ ಯಾಕೆ ಆಗೋಲ್ಲಕ್ಕಪ್ಪ, ಮೊದಲು ನಿನ್ನ ಪಾದ ಬಹಳ ದೊಡ್ಡದದ, ನಿನ್ನ ಪಾದಕ್ಕೊಂದು ತಾಕತ್ತದ. ಗುರುವೇ, ನಿನ್ನ ಪಾದಕ್ಕೆ ಇರೋ ತಾಕತ್ತ ನನ್ನ ಶಾಪವನ್ನು ಪರಿಹಾರ ಮಾಡಿದ್ದು. ನಿನ್ನಿಂದ ಇನ್ನೊಂದು ಉಪಕಾರ ಆಗಬೇಕು ಅಂದ್ರು. ಏನಾಗಬೇಕು ಅಂದರೆ, ನನ್ನ ಗಂಡ ತೀರಿ ಹೋಗ್ಯಾನ. ಸುಮ್ಮನೆ ತೀರಿ ಹೋಗಿಲ್ಲ, ಕಲ್ಲಾಗಿರುವಂತಹ ನನ್ನ ಗಂಡನಿಗೆ ನಿನ್ನ ಪಾದದ ಧೂಳಿನಿಂದ ಮುಕ್ತಿ ಕೊಡು ಅಂದ್ಲಕ್ಕೆ. ಇವ್ರು ಕೇಳ್ತಾರೆ, ಅವ ಕಲ್ಲಾಗಿದ್ದ್ಯಾಕ, ಅವ ತೀರ್ಕೊಂಡಿದ್ದ್ಯಾಕ? ಅವ ಕಲ್ಲಾಗುವುದಕ್ಕೆ ಮೂಲ ಕಾರಣ ಅಂತ ಏನಾರ ಇರಬೇಕಲ್ಲ. ನೀನು ಅದನ್ನು ಹೇಳು, ನಾನು ಮುಂದೆ ಕೊಡಬೇಕು ಬೇಡ ಅಂತ ನಾನು ಪ್ರಯತ್ನ ಮಾಡ್ತೇನೆ ಅಂದಾಗ, ಏನಿಲ್ಲ ತಂದೆ, ಏನಿಲ್ಲ. ಒಬ್ಬ ಹೆಣ್ಮಗಳು ಶಿವನ ಪೂಜೆಗೆ ಹಾಲು ತಗೊಂಡು ಹೊಂಟಿದ್ಲು. ನೋಡ್ರಿ ಎಷ್ಟು ಅದ್ಭುತ ಐತಿದು. ಶಿವನ ಪೂಜೆ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳು ಹಾಲು ತಗೊಂಡು ಹೊಂಟಿದ್ಲು. ನನ್ನ ಗಂಡ ಅದೇ ದಾರಿಯೊಳಗೆ ಹೊಂಟಿದ್ದ, ಅಂದ್ರೆ ಹಾವು ನಾಗರಾಜ ಅದೇ ದಾರಿಯೊಳಗೆ ಹೊಂಟಿದ್ದ. ಆಕೆ ಮಗನನ್ನು ಕರ್ಕೊಂಡು ಹೊಂಟಿದ್ಲು. ಮಗನ ಕೈಯಾಗ ಹಾಲಿನ ತಂಬಿಗೆ ಕೊಟ್ಟು ಶಿವಗೆ ಹೋಗಿ ಹಾಕಿ ಬಾ ಅಂದ್ಲು. ಅವ ಹಾಕಕ್ಕೆ ಹೊಂಟಿದ್ದ. ಹೋಗೋ ಕಾಲಕ್ಕೆ ನನ್ನ ಗಂಡನ ಆ ಹುಡುಗ ತುಳಿತು. ನನ್ನ ಗಂಡನ ಆ ಹುಡುಗ ತುಳಿದ ಸಿಟ್ಟಿಗೆ ನನ್ನ ಗಂಡ ಆ ಹುಡುಗನ ಹಣಿಗೆ ಕಚ್ಚಿದ. ಹಾಲು ನೆಲಕ್ಕೆ ಬಿದ್ದು ಆ ಹುಡುಗನ ಪ್ರಾಣ ಹೋತು.
ಆ ಹುಡುಗ ಹಾವು ಕಚ್ಚಿ ಸತ್ತಿದ್ದರಿಂದ ಆ ಹೆಣ್ಮಗಳು ಬಂದು ಅತ್ಕೊಂತ ಪರಮಾತ್ಮಗೆ ಹೇಳಿದ್ಲು, ನಿನಗೆ ಹಾಲು ಹಾಕಬೇಕು ಅಂತ ಬಂದ ನನ್ನ ಮಗ್ಗ ಹಾವು ಕಡದ ಸಾಯ್ತಾನ ಅಂತಂದ್ರೆ ನೀ ದೇವರಲ್ಲ, ನೀನಿಲ್ಲ. ಅಪ್ಪಿತಪ್ಪಿ ನೀನಿದ್ದದ್ದ ಕರೆವಾದ್ರ ಯಾವ ಕೆಟ್ಟ ಹುಳ ನನ್ನ ಮಗನ ಮುಟ್ಟೈತಿ ಆ ಕೆಟ್ಟ ಹುಳ ಕಲ್ಲಾಗಿ ಹೋಗಬೇಕು ಅಂತ ಹೆಣ್ಮಗಳು ಕಣ್ಣೀರಿನಿಂದ ಶಾಪ ಕೊಟ್ಲು. ಅದಕ್ಕೆ ನನ್ನ ಗಂಡ ಕಲ್ಲಾಗ್ಯಾನಂತಾಳು. ವಿಚಾರ ಮಾಡ್ರಿ. ಒಬ್ಬ ಹೆಣ್ಮಗಳ ಕಣ್ಣೀರು ಒಬ್ಬ ನಾಗರಾಜನನ್ನೂ ಕೂಡ ಕಲ್ಲಾಗಿ ಮಾಡತೈತಿ ಅಂತಂದ್ರೆ ನಾವು ನಮ್ಮ ಮನೆಯೊಳಗೆ ಎಷ್ಟು ಮಂದಿ ಹೆಣ್ಮಕ್ಳ ಕಣ್ಣಾಗಿ ನೀರು ಹಾಕ್ಸೋದಿಲ್ಲ. ನಿಮಗೊಂದು ನೇರವಾದ ಮಾತು ಹೇಳ್ತೀನಿ ತಾಯಿ, ಇವತ್ತು ಸಂದರ್ಭ ಬಂದೈತಿ ಅಂತ ಹೇಳಿ ಹೆಣ್ಮಕ್ಳು ಸಣ್ಣ ಪುಟ್ಟ ಕಾರಣಕ್ಕೆ ಒಟ್ಟ ಕಣ್ಣೀರು ಹಾಕ್ಬಾಡ್ರಿ. ಸಣ್ಣ ಸಣ್ಣ ವಿಚಾರಕ್ಕೆ ನೀವು ಕಣ್ಣೀರು ಹಾಕ್ತಿರಲ್ಲ. ನಿಮ್ಮ ಮನೆಗೆ ಬಡತನ ಬರೋದು ರೊಕ್ಕ ಇಲ್ಲ ಅಂತಲ್ಲ, ರೂಪಾಯಿ ಇಲ್ಲ ಅಂತಲ್ಲ, ಕೆಲಸ ಇಲ್ಲ ಅಂತಲ್ಲ, ನಿಮ್ಮ ಗಂಡರ ಹಣೆ ಬಾರೋ ಸುದ್ದಿ ಇಲ್ಲ ಅಂತಲ್ಲ. ಯಾವ ಮನೆಯಾಗ ಹೆಣ್ಮಕ್ಳು ಕಣ್ಣೀರು ಹಾಕ್ತಾವೋ ಆ ಮನೆಗೆ ಸಂಪತ್ತು ಬರೋದೇ ಇಲ್ಲ, ನಿಮಗೆ ಕಷ್ಟ ತಪ್ಪೋದೇ ಇಲ್ಲ. ಹೌದ್ರಿ, ನಮ್ಮ ಗಂಡ ಹೊಡಿತಾನ, ಹೊಡಿಲಿ, ಬ್ಯಾಡ, ತಪ್ಪೇನೈತಿ. ಆ ಕ್ಷಣಕ್ಕೆ ಒಂದಷ್ಟು ಮರೆಯೋದು ಕಲೀರಿ. ಸಣ್ಣ ವಿಚಾರಕ್ಕೆ ಹತ್ಕೊಂತ ಕುಂದಿತ್ರಿ ಅಂತಂದ್ರೆ, ಕಣ್ಣೀರು ಹಾಕೊಂತ ಕುಂತ್ರಿ ಅಂತಂದ್ರೆ ಆ ಮನೆಗೆ ಯಾವತ್ತೂ ಕಷ್ಟ ತಪ್ಪೋದಿಲ್ಲ. ನಿಮಗೆ ಧೈರ್ಯ ಲಕ್ಷ್ಮಿ ಅಂದ್ರು, ನಿಮಗೆ ಸಾಹಸ ಲಕ್ಷ್ಮಿ ಅಂದ್ರು, ನಿಮಗೆ ಗೃಹಲಕ್ಷ್ಮಿ ಅಂತಂದ್ರು, ನಿಮಗೆ ಮನೆಯನ್ನ ಕಾಯುವ ತಾಕತ್ತು ಕೊಟ್ಟರು, ಮನೆ ಬೆಳಗುವ ಮಹಾಲಕ್ಷ್ಮಿ ನೀವಾಗಬೇಕೇ ಹೊರತಾಗಿ ದರಿದ್ರವನ್ನು ತರೋರಾಗಬಾರ್ದಲ್ಲ. ಇರೋದೇ ಕಷ್ಟ ಯಾರಿಗಿಲ್ಲ ಅಂತೀರಿ ನೀವು. ನಿಮಗಷ್ಟೇ ಕಷ್ಟ ಇರ್ತಾವೇನು? ನೀವು ಹತ್ತು ಮರಿತೀರಿ, ಅವು ಹೆಗಲ ಮೇಲೆ ವಸ್ತ್ರ ಹಾಕೊಂಡವು, ಅವು ಯಾರ ಮುಂದೊಳಬೇಕು ಕುಂತ್ಕೊಂಡು? ಅವು ಯಾರ ಮುಂದೊಳಬೇಕು ಹೇಳ್ರಿ ಕುತ್ಕೊಂಡು? ಒಟ್ಟ ಹೇಳ್ತೀನ, ಹೆಣ್ಮಕ್ಳು ಯಾವ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ಕಣ್ಣೀರು ಹಾಕಿದ ಮನೆಗೆ ಸುಖ ಸಿಗೋದಿಲ್ಲ. ಹೋಗ್ರಿ, ಅಳತೀರಿ, ಚಲೋ ಕಾರಣಕ್ಕೆ ಅಳ್ತೀರಿ ನೀವು. ಅಳದ್ ಬ್ಯಾಡ ಅನ್ನಂಗಿಲ್ಲ ಬಿಡ್ರಿ. ಹತ್ರ ಅಳವಲ್ರಿ, ಕಷ್ಟ ಬಂದಿರ್ತೈತಿ. ಚಲೋ ಕಾರಣಕ್ಕೆ ಅಳಬೇಕ. ಮೊಬೈಲ್ ಕರೆನ್ಸಿ ಹಾಕ್ಲಿಲ್ಲ ಅಂತ ಹತ್ಕೊಂತ ಕುಂದ್ರದ? ನೀವು ಕೇಳಿದ ಸೀರೆ ಕೊಡಿಸ್ಲಿಲ್ಲ ಅಂತ ಹತ್ಕೊಂತ ಕುಂದ್ರದ? ತವ್ರ ಮನೆಗೆ ಕಳಿಸ್ಲಿಲ್ಲ ಅಂದ್ರು ಮುಗದ ಹೊತ್ತು ಬಾಂಡೆ ಸೋಮನ ಹರಡ್ತಿರ್ತಾವ. ಹೊಕ್ಕಿನಂದಾಗ ನಿಮ್ಮನ್ನ ಕಳಿಸಿದ್ರು ಅವ್ರು ಬಾಳೆ ಬರ್ಚ, ಅವ್ರು ಚಲೋ. ಅಪ್ಪಿತಪ್ಪಿ ಈಗ ಬೇಡ, ಇನ್ನು 4 ದಿವಸ ಹೋಗು ಅಂದ್ರು. ಕಳಿಸಿದ್ರ 300 ರೂಪಾಯಿ ಬಸ್ ಚಾರ್ಜ್ನಾಗ ಹೋಗಿರ್ತೀರಿ ನೀವು. ಕಳಿಸ್ಲಿಲ್ಲ 3000 ದಂಡ ಪಡೆಯೋದ. ಏನು ಜಗಳ, ಏನು ತನ್ನ, ಏನು ವಿಚಾರ? ಸಣ್ಣ ವಿಚಾರಕ್ಕೆ ಜಗಳ ಮಾಡೋದು, ಸಣ್ಣ ಮಾತಿಗೆ ದೊಡ್ಡದು ಮಾಡೋದು, ಮನ್ಯಾಗ ಹತ್ಕೊಂತ ಕುಂದ್ರೋದು. ಒಂದು ಮಾತು ಹೇಳ್ಬಿಡ್ತೀನಿ ಕೇಳ್ರಿ, ಯಾವತ್ತು ಕಣ್ಣೀರಿಗೆ ಕೊನೆ ಇರುತ್ತೋ ಅವತ್ತು ಆ ಮನೆಗೆ ಸಂಪತ್ತು ತಾನೇ ಬರ್ತೈತಿ. ನೀವು ಸಂಪತ್ತು ಲಕ್ಷ್ಮಿ ಪೂಜೆ ಮಾಡಿದ್ರು ಚಿಂತಿಲ್ಲ, ನಿಮ್ಮ ಕೈಯಾಗಿರ್ತೈತಿ. ನಿಮ್ಮ ಮನೆಗೆ ಸಂಪತ್ತು ಬರೋದು, ನಿಮ್ಮ ಮನೆ ಹಾಳಾಗೋದು ಎರಡೂ ನಿಮ್ಮ ಕೈಯಾಗ ಇರ್ತೈತಿ. ಇಲ್ಲ ಅಂತೀರ ನೀವು? ಇಲ್ಲ ಅಂತೀರ? ಈಗ ಸುಮ್ಮನೆ ಹೊಸದಾಗಿ ಲಗ್ನ ಅಂತ ಇಟ್ಕೋರಿ. ಹೊಸದಾಗಿ ಲಗ್ನ ಆದ ತಕ್ಷಣ ಒಬ್ಬ ಹೆಣ್ಮಗಳು ಒಳಗೆ ಬಂದ್ಲು. ಆಕೆ ನಡೆಯಕ್ಕೆ ಬಂದಾಗ ಸೇರಿಟ್ಟು ಒದಿಸ್ತಿರಲ್ಲ, ಸೇರು ಯಾರಿಗೆ ಬಿಡಿಬೇಕದು? ಒದ್ರ ಸೀದಾ ಅತ್ತೆ ಹಣಿಗೆ ಬಿಡಬೇಕು. ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ ಅದನ್ನು ಅವರು, ಹಿಂಗೆ ಒದಿ ಅಂತೇಳಿ. ಫುಟ್ಬಾಲ್ ಚಾಂಪಿಯನ್ ಆಗಿರ್ತಾರೆ ಅವರು ಒದಿವು ಮಟ್ಟ. ನಿಮಗೆ ಹೇಳ್ತೀನಿ, ಆ ಸೇರು ಒದ್ದು ಒಳಗೆ ಬರೋರ್ತಿರಲ್ಲ, ಹಿಂಗೆ ಒದ್ದು ಒಳಗೆ ಬಂದ್ಲು ಅಂತ ಅನ್ಕೊಂಡು ಹಂಗೆ ಆಕೆ ಒಳಗೆ ಬರತ್ತಿಗೆ ಗಂಡಗೆ ಏನಾರು ನೌಕರಿ ಬಂತು, ಆರ್ಡರ್ ಕಾಪಿ ಬಂತು ಅಂದ್ರೆ ಏನಂತೀರಿ ನೀವು? ಮಾತಾಡ್ಬೇಕು, ಈಗ ನಿಮ್ಮದೇ ಸುದ್ದಿ ಇದೆ. ಆಕೆ ಒಳಗೆ ಬಂದ ತಕ್ಷಣ ಗಂಡಗೆ ಆರ್ಡರ್ ಕಾಪಿ ಬಂತು ಅಂದ್ರೆ ಏನಂತೀರಿ? ಕಾಲ್ಗುಣ. ನೋಡ್ರಿ, ನಮ್ಮ ಮಗಳು ಒಳಗೆ ಬಂದ್ಲು, ನೌಕರಿ ಬಂತು, ಅವ ಓದಿದ್ದು ಹೋತು ಮಣ್ಣಾಗಿ. ಅದು ಬೆಳತನ ಪರೀಕ್ಷೆ ಬರೋದದ್ದು ಹೋತದು. ಕಾಲಿಡತ್ಗೆ ನಾನು ಅಂತೀನಿ, ಸಾಲಿಗೆ ಹೋಗೋದು ಬೇಡ, ಇವ್ರು ಕಾಲಿಡಿಸ್ಕೊಂಡು ಹೋಗ್ಬಿಡೋನು. ಅಂತೂ ನಿಮ್ಮ ಕಾಲಗುಣ ಚಲೋ ಆಯ್ತು, ಹೌದಲ್ಲ? ಆ ನೌಕರಿ ಬಂದು ಹೊಳ್ಳಿ ಮತ್ತೆ ಅದ ವರ್ಷ ಏನಾರ 20 ಚೀಲ ಬೆಳೆಯೋ ಜೋಳ 100 ಚೀಲ ಬೆಳೆದ್ರೆ ಮತ್ತೇನಂತೀರಿ? ಏನು ಕಾಲಗುಣ ರೀ? ಆಕೆ ಬಂದು ಮನೆ ಬೆಳೆದದ್ದೇ ಹೊಲ್ದಾಗ ದುಡಿಯೋವಲ್ಲೇ ಇರ್ತಾನವ, ಅದಕ್ಕೆ ತಿನ್ನಾಕ ರೊಟ್ಟಿ ಸಿಕ್ಕಿರಲ್ಲ. ಈಕಿ ಕಾಳು ಗುಣಕ್ಕೆ 100 ಚೀಲ ಬೆಳಿತೈತೆ ಅದು, ಹೌದಲ್ರಿ? ಸರಿ, ಅದ ಹೆಣ್ಮಗಳು ಒಳಗೆ ಬಂದ ತಕ್ಷಣ ಮನ್ಯಾಗ ಒಂದು ಎಮ್ಮೆ ಗೊಡ್ಡು ಸತ್ರ. ಆಕೆ ಬಂದ್ಲು, ಹಿಂಡು ಎಮ್ಮೆ ಸತ್ತು. ಆ ಎಮ್ಮೆ ಗೊಡ್ಡು ಸತ್ತು ವಾರಕ್ಕೆ ಆ ಮನೇನ ಮುದುಕಿ ಸತ್ರ.
ಅವಂಗೆ ಹೇಳ್ತಾರೆ ಮಾಡಿಕೊಂಡು ಅವ್ ನೋಡು ಒಳಗೆ ಬರತ್ತಿಗೆ ಎಮ್ಮಿ ಸತ್ತೈತಿ, ಆಮೇಲೆ ಮನೆಯಾಗಿನ ಮಮ್ಮಿ ಸತ್ತೈತಿ, ನೆಕ್ಸ್ಟ್ ನೀನ ಹೊರಗಾಕಿನ್ನ ಆಕೆ ಬೇಡ್ಕೊಂಡು ಬಂದಿರ್ತಾಳೆ. ಎಮ್ಮಿ ಸಾಯಿಲಿ ಮನೆಯಾಗಿ ನಮ್ಮ ಸಾಯಿಲಿ ಅಂತದ ಏನರ ಬೇಡ್ಕೊಂಡು ಬಂದಿರ್ತೈತನೋ. ನಾನು ನಿಮಗೆ ಹೇಳೋದು ಒಂದು ಮನೆಗೆ ದೀಪ ಹಚ್ಚಕ್ಕೆ ಬರುವಂತಹ ಹೆಣ್ಮಗಳ ಕಾಲಗುಣಕ್ಕನ ಒಂದು ಮನೆ ಇಳಿಸೋದು ಒಂದು ಮನೆ ಬೆಳೆಸೋದಾಕತ್ತೈತಿ ಅಂದ್ರೆ ಇನ್ನು ಜಗತ್ತು ಉದ್ಧಾರ ಮಾಡ್ತೀನಿ ಅಂತ ಒಂದು ಗುರುವಿನ ಪಾದ ಕೆಟ್ಟ ತಾಕತ್ತಿರ್ಬೋದು. ಅದಕ್ಕೆ ನಮ್ಮವ್ರು ಶಾಣೆ ಇದ್ರು, ಗುರುಗಳು ಬಂದ ತಕ್ಷಣ ಒಳಗೆ ಕರೆದು ಪಾದ ಪೂಜೆ ಮಾಡ್ತಿದ್ರು. ನೀನು ಒಲಿದು ಪಾದವ ನಿಟ್ಟ ನೆಲಸು ಕ್ಷೇತ್ರ ಜಲಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗುವಂತ. ಸುಮ್ಮನೆ ಪಾದ ಪೂಜೆ ಮಾಡಲಿಲ್ಲ. ಒಂದಿಷ್ಟು ಮಂದಿ ಅಂತಿರ್ತಾರೆ ಅವ್ರ ಪಾದ ಪೂಜೆ ಮಾಡಿದ್ರೆ ಏನಾಕೈತ್ರಿ, ಅವ್ರ ಪಾದದಾಗ ಏನೈತ್ರಿ, ಅವ್ರ ಪಾದದಾಗ ಏನೈತಿ, ಇವ್ರ ಪಾದದಾಗ ಏನೈತಿ ಅಂತ ಮಾತಾಡೋಕೆ ಖಬರ್ ಇಲ್ಲ. ತಮ್ಮ ಪಾದದಾಗ ಏನೈತಿ ಅಂತ. ಈ ಜಗತ್ತಿನೊಳಗ ಹಕ್ಕಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಒಂದಷ್ಟು ಕ್ರಿಮಿಕೀಟಗಳಿಗೆ ಬ್ಯಾಸಿಗೆ ಬಿಸಿಲಿನೊಳಗೆ ನಡ್ಕೊಂತ ಬಂದವರಿಗೆ ಕುಡಿಯಾಕ ನೀರಿಲ್ಲ ಅಂದಾಗ ಸಿದ್ಧ ಪರ್ವತದ ಗಂಗೆಯನ್ನ ಬೆಟ್ಟವನ್ನ ಹೆಬ್ಬೆರಳಿನಿಂದ ಒತ್ತಿ ಸಿದ್ಧ ಗಂಗೆಯನ್ನು ತರಿಸಿರುವ ಯಡಿಯೂರು ಸಿದ್ಧಲಿಂಗೇಶ್ವರನು ಕೂಡ ಒಲದ ಪಾದ ಇಟ್ಟ ಜಾಗನೇ. ಇವತ್ತಿಗೂ ಸಿದ್ಧಗಂಗೆ ಅಂತ ಕರೀತಾರೆ. ಅದಕ್ಕೆ ಸಿದ್ಧ ನೊತ್ತಿದ ಗಂಗೆ ಸಿದ್ಧಗಂಗೆಯಾಯಿತು. ಒಂದಲ್ಲ ಇಂಥವು ಸಾವಿರ ಉದಾಹರಣೆಗಳನ್ನು ಕೊಡ್ತೀನಿ. ಸಾವಿರ ಉದಾಹರಣೆಗಳನ್ನು ಕೊಡ್ತೇನೆ. ಐತಿ ಗುರುವಿನ ಪಾದದೊಳಗ ಮಹತ್ವ ತಿಳ್ಕೊಳ್ಳೋರು ಬೇಕು, ಪಾದೋದಕದೊಳಗ ಮಹತ್ವ ತಿಳ್ಕೊಳ್ಳೋರು ಬೇಕು. 40 ವಾರ್ಡದ ವೀರೇಶ್ವರ ಶರಣರು ಅಂತ ಹೋದ್ರು. ಹಾನಗಲ್ ಕುಮಾರಸ್ವಾಮಿಗಳ ಪಾದೋದಕ ತಗೋಬೇಕು ಅಂತ ಅವ್ರ ಇಚ್ಛೆ, ಅವ್ರ ಸಂಕಲ್ಪ. ಯಾವಾಗ? ಕೊನೆ ಕ್ಷಣದೊಳಗ ಗುರುಗಳ ಪಾದೋದಕವನ್ನು ಕೊಟ್ರೆ ಪ್ರಾಣ ಬಿಡ್ತೀನಿ ಅಂತ ಹಿಡ್ಕೊಂಡು ಕುಂದಿರ್ತಾರಲ್ರಿ, ಅದು ಎಂಥ ತಾಕತ್ತ. ಆ ಗುರುವಿಗೆ ಎಷ್ಟು ತಾಕತ್ತ, ಶಿಷ್ಯನಿಗೆ ಎಷ್ಟು ತಾಕತ್ತ ನಿಮಗೆ ಗೊತ್ತಿರಲಿ. ಸೋಲಾಪುರದೊಳಗೆ ವೀರೇಶ್ವರ ಶರಣರದಾರ, ಹಾನಗಲ್ ಶಿವಯೋಗ ಮಂದಿರದೊಳಗೆ ಕುಮಾರಸ್ವಾಮಿಗಳದಾರ. ನೀರು ಹೋಗಿಲ್ಲ ಬಾಯಿಯೊಳಗ, ಉಸಿರಾಟದ ತೊಂದರೆ ಆಗ್ಯದ, ಇನ್ನೇನು ಪ್ರಾಣ ಬಿಡ್ತೈತಿ ಅಂತಂತಾರ. ಕುಮಾರಜ್ಜೋರು ಬಂದು ಪಾದೋದಕ ಕೊಡೋವರೆಗೂ ನಾ ಪ್ರಾಣ ಬಿಡಲ್ಲ ಅಂತ ವೀರೇಶ್ವರ ಶರಣರು ಅಂತಾರ. ಊಟ ಇಲ್ಲ, ನೀರಿಲ್ಲ, ಮಾತಿಲ್ಲ, ಏನೂ ಇಲ್ಲ. ಹಿಂಗೆ ಮಲ್ಕೊಂಡು ಅವ್ರ ಕಣ್ಣು ಸಹಿತ ಆ ಕಡೆ ಈ ಕಡೆ ಹೊಳ್ಳಾಡೋರು. ಸುದ್ದಿ ಕುಮಾರಜ್ಜೋರಿಗೆ ಮುಟ್ಟುಗತ್ತಿ. ನಿಮಗೆ ಗೊತ್ತಿರಲಿ, ಅಲ್ಲಿವರೆಗೂ ಹಾನಗಲ್ ಕುಮಾರಜ್ಜೋರು ಯಾರಿಗೂ ಪಾದೋದಕ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು. ಗಾಡಿ ಹತ್ತಂಗಿಲ್ಲ, ದೊಡ್ಡ ಗಾಡಿ ಹತ್ತಂಗಿಲ್ಲ, ಐಷಾರಾಮಿ ಜೀವನ ಮಾಡಂಗಿಲ್ಲ, ಎಲ್ಲರಿಗೂ ಪಾದೋದಕ ಕೊಡೋದಿಲ್ಲ. ಇದು ಅವ್ರ ಕ್ರಿಯೆ ಆಗಿತ್ತು. 40 ವಾರ್ಡದ ವೀರೇಶ್ವರ ಶರಣರಿಗೆ ಇಂಥದ್ದೊಂದು ಆಸೆ ಅದ. ನಿಮ್ಮ ಪಾದೋದಕ ತಗೊಂಡ ಮೇಲೆ ಅವರು ಉಸಿರು ಬಿಡ್ತಾರೆ, ನಿಮ್ಮ ಪಾದಕ್ಕೆ ಉಸಿರು ಬಿಡ್ತಾರೆ ಅಂದಾಗ ನೀವು ಅಂತಿರ್ತಿರಲ್ವ, ಯಾರು ಸ್ವಾಮಿಗಳು ಬಂದು ಗುಟ್ಲ ಹಿಂಗೆ ಪಾದ ಹಿಡ್ಕೊಂಡು ಯಪ್ಪ ತಗೊಂಡ್ಬಿಡು ನಾನು ನಿನ್ನ ಪಾದಕ್ಕೆ ತಗೊಂಡ್ಬಿಡು ಅಂತಿರ್ತಿರಲ್ಲ. ಅವ್ರು ತಗೊಂತೀನಂದ್ರೆ ಕೊಡಂಗದ್ರೆ ನೀವು ಪ್ರಾಣ ಅಪ್ಪಿತಪ್ಪಿ ತಗೋ. ಒಬ್ಬ ಹೆಣ್ಮಗಳು ದಿನ ಕಟ್ಟಿ ಕುಂದಿರ್ತಿದ್ಲಂತ. ದೇವ್ರ ನನ್ನ ಯಾಕೆ ಕರ್ಕೋಬಾರ್ದು? ಉಣ್ಣೋದು ತಿನ್ನೋದು ಮಾಡೋದು ಹೊರಗೆ ದೇವ್ರ ಇನ್ನೂ ಎಷ್ಟಂತ ನೋಡ್ಲ ನನ್ನ ಯಾಕೆ ಕರ್ಕೋಬಾರ್ದು ಅಂತಿದ್ಲಂತೆ. ಹಿಂಗಾಕೆ ನೋಡಿ ಈಕೆ ದಿನ ಅನ್ನೋದು ನೋಡಿ ಅವ ಪರಮಾತ್ಮ ಒಬ್ಬವನು ಕಳಿಸಬಿಟ್ನಂತಲ್ಲಿ. ಆಕೆ ಭಾಳ ದಿವಸ ಅದು ಬರ್ತೀನಂತ ಕರ್ಕೊಂಡ್ ಹೋಗ್ಬೇಕಿ ನಾನು. ಈಕೆ ಮರುದಿವ್ಸ ಮತ್ತೆ ಹೆಂಗೆ ಕುಂತ ದೇವ್ರ ನನ್ನ ಯಾಕೆ ಕರ್ಕೋಬಾರ್ದು ಅನ್ನತ್ತಿಗೆ ಇಳುದಂತ. ಒಬ್ಬ ಬಾ ಕರ್ಕೊಂಡು ಹೋಗ್ತೀನಂದಾಗ ಯಾರು ನೀನು ಅಂದ್ಲಂತಾಕೆ. ಪರಮಾತ್ಮ ಕಳಿಸ್ಯಾನ, ಮತ್ತೆ ನೀ ಏನ ಕರ್ಕೋ ಅನ್ನಕತ್ತಿದ್ದಂತ. ಅದಕ್ಕೆ ಕರ್ಕೊಂಡು ಹೋಗಕ್ ಬೇರೆ ಉದ್ಯೋಗ ಇಲ್ಲ ನಾವು. ಊರಾಗ ಇಷ್ಟು ಮಂದಿ ಅದಾರ, ನಂದೊಬ್ಬ ಒಂದ ಕೇಳ್ತಾನೆ ಹೋಗ್ತೀನಿ, ಹೋಗಪ್ಪ ಮೊಮ್ಮಗನ ಲಗ್ನ ಮಾಡ್ಬೇಕಂದ್ಲಂತ ಆಕೆ. ನಾವು ಇಂಥವ್ರು 40 ವಾರ್ಡದ ವೀರೇಶ್ವರ ಶರಣರ ಸಂಕಲ್ಪ ಹೆಂಗಿತ್ತು ನೋಡ್ರಿ, ವಿಚಾರ ಮಾಡ್ರಿ. ಕುಮಾರಜ್ಜೋರು ಬಂದು ಪಾದೋದಕ ಕೊಡಬೇಕು ಅಂತ ಮಾತು ಕೇಳಿ ಹಾನಗಲ್ ಕುಮಾರಜ್ಜೋರು ಅವತ್ತು ಬರ್ತಾರೆ. ಸೋಲಾಪುರದವರೆಗೂ ಟ್ರೈನ್ ಒಳಗೆ ಬರ್ತಾರೆ. ಸೋಲಾಪುರದಿಂದ ಶ್ರೀಮಠಕ್ಕೆ ಬರ್ತಾರೆ. ನಿಮಗೆ ಹೇಳ್ತೇನೆ, 40 ವಾರ್ಡದ ವೀರೇಶ್ವರ ಶರಣರು ಸಂಪೂರ್ಣ ಏನು ತಮ್ಮ ಅಸ್ತಿತ್ವ ಅಂದರೆ ಉಸಿರಾಟದ ತೊಂದರೆ, ಹಸಿವು, ನೀರು ಎಲ್ಲವನ್ನು ಬಿಟ್ಟಿದ್ರು. ಬಾಯಿಯೊಳಗೆ ಒಂದು ಹನಿ ನೀರು ಹಾಕಿದ್ರು ಇಳಿತಿದ್ದಿಲ್ಲ. ಮಲ್ಕೊಂಡವ್ರು ಮ್ಯಾಕ್ ಎದ್ದಿದ್ದಿಲ್ಲ. 8 ದಿವಸ ಹಾಸಿಗೆ ಹಿಡಿದವರು. ಕುಮಾರಜ್ಜೋರು ಬಂದ್ರು ಅನ್ನೋ ಸುದ್ದಿ ಹಂಗ ಕಿವಿಗೆ ಬಡಿತಂತೆ. ಯಾರು ಹಿಡಿದು ಎತ್ತಿದ್ರು ಎತ್ತಲಾರ್ದವ್ರು, ಒಂದು ಗುಟ್ಟಿಗೆ ನೀರು ಕುಡಿಲಾರ್ದವ್ರು, ಹಾನಗಲ್ ಕುಮಾರಜ್ಜೋರು ಬಂದ್ರು ಅನ್ನೋದನ್ನ ಕೇಳಿದ ತಕ್ಷಣ ಎದ್ದು ತಾವ ಹೊರಗೆ ಓಡಿ ಬಂದ್ರಂತ ಬುದ್ಧಿ. ಬರ್ರಿ ನನಗೆ ದಯಮಾಡಿಸ್ರಿ ಅಂತ ಹೇಳಿ. ಏನು ತಾಕತ್ ನೋಡ್ರಿ. ಕುಮಾರಜ್ಜೋರ್ನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಾರ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ತಾಯಿ, ಗುರುವಿನ ಪಾದಕ್ಕೆ ಎಂತ ತಾಕತ್ ಐತಿ ಅಂದ್ರೆ.
ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾರ. ಇವ್ರು ಆರಾಮದಿರಲ್ರಪ್ಪ ಅಂತಾರ. ಹ್ಞೂನ್ರಪ್ಪ ತಮ್ಮ ಆಶೀರ್ವಾದ ಆರಾಮದೇನೆ. ಯಾಕೆ ಇಷ್ಟು ಯಾಕೆ ಕೃಷಿ ಆದ್ರಿ, ಯಾಕೆ ಒಮ್ಮೆಗೆ ಇಷ್ಟು ನಾ ಪ್ರಾಣ ಬಿಡಬೇಕು ಅನ್ನೋ ಮಟ್ಟಕ್ಕೆ ಯಾಕೆ ಬಂದಿರಪ್ಪ ಅಂತಂದಾಗ, ಇಲ್ಲಪ್ಪ ನಾ ಬಂದು ಕೆಲಸ ಮುಗ್ದದ, ನೀನು ಅಪ್ಪಣೆ ಹಾಕ್ಬೇಕು ಅಂದಾಗ, ಸರಿ ನಿಮ್ಮ ಇಚ್ಛೆ ಆಗಲಿ ಅಂದರೆ ಇಬ್ಬರು ಸ್ನಾನ ಮಾಡ್ತಾರೆ. ಕರ್ಕೋ 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 ಅನ್ನೋರಿಗೆ ಇದು ಗೊತ್ತಿರಲಿ. 40 ವಾರದ ವೀರೇಶ್ವರ ಶರಣರದ್ದು ಎಂಥ ಅದ್ಭುತ ಲೀಲೆ ಅಂದ್ರೆ ಇದು ನಿಮಗೆ ಹೇಳ್ತೇನೆ. ಗುರು ಶಿಷ್ಯರಿಬ್ಬರು ಸ್ನಾನ ಮಾಡ್ತಾರೆ. ಕುಮಾರಜ್ಜವರು ಪೂಜೆ ಕೊಡ್ತಾರೆ. 40 ವಾರದ ವೀರೇಶ್ವರ ಶರಣರು ಪೂಜೆ ಕೊಡ್ತಾರೆ. ಪಾದ ಪೂಜೆ ಮಾಡ್ಕೊಳ್ತಾರೆ, ಲಿಂಗ ಪೂಜೆ ಮಾಡ್ಕೊಳ್ತಾರೆ, ಕರ್ಣ ಪ್ರಸಾದ ತಗೊಳ್ತಾರೆ. ಆ ಎಲ್ಲ ಪ್ರಸಾದ ತಗೊಂಡು ಇಬ್ಬರೂ ತುತ್ತು ಮಾಡಿ ಪ್ರಸಾದ ಊಟ ಮಾಡ್ತಾರೆ. ಕುಮಾರಜ್ಜವ್ರ ಪ್ರಸಾದ ಆಯಿತು, ವೀರೇಶ್ವರ ಶರಣರ ಪ್ರಸಾದ ಆಯಿತು. ಜನ ಎಲ್ಲ ನೋಡಕತ್ತಾರ. ಯಪ್ಪ, ನನ್ನ ಆಸೆ ಈಡೇರಿಸಿದ ತಂದೆ, ನೀನು ಬಂದು ಪ್ರಸಾದ ಮಾಡಿ ನನಗೆ ಕರ್ಣ ಪ್ರಸಾದ ಕೊಟ್ಟು ನನಗೆ ಮುಕ್ತಿ ಸಿಕ್ತು ನನ್ನಪ್ಪ ಅಂದವ್ರ ಕೈ ಮುಗಿದು ಅವ್ರ ಪಾದಕ್ಕೆ, ಕುಮಾರಜ್ಜವ್ರ ಪಾದಕ್ಕೆ ಹಣಿ ಹಚ್ಚಿದ್ರಂತೆ. ತಂದೆ, ನನಗೆ ಅಪ್ಪಣೆ ಕೊಟ್ಟು ಬಿಡು, ನಾನು ನಿಮ್ಮ ಪಾದ ಸೇರ್ತೀನಿ ಅಂದ್ರಂತೆ. ನನಗೆ ಅಪ್ಪಣೆ ಕೊಡು, ನಾನು ನಿಮ್ಮ ಪಾದ ಸೇರ್ತೀನಿ ಅಂತ ಅವ್ರು ಹಣಿ ಹಚ್ಚಾರ. ನಿಮಗೆ ಹೇಳ್ತೇನೆ, ಎದ್ದು ಕುಂತಾರ, ಸ್ನಾನ ಮಾಡ್ಯಾರ, ಪೂಜೆ ಮಾಡ್ಯಾರ, ಏನೂ ಆಗೇ ಇಲ್ಲ ಅನ್ನೋ ಥರ ಅದಾರ. ಪ್ರಸಾದ ಮಾಡ್ಯಾರ, ಪಾದಕ್ಕೆ ಹಣಿ ಹಚ್ಚಿ ನಿನ್ನ ಅಪ್ಪಣೆ ಕೊಡಿಯಪ್ಪ, ನಾ ಪ್ರಾಣ ಬಿಡ್ತೀನಿ ಅಂದಾಗ ಕುಮಾರಜ್ಜವರು ಶಿವನ ಸಂಕಲ್ಪ ಇದ್ದಂಗೆ ಆಗಲ್ರಿಪ್ಪ, ನಿಮ್ಮ ಆಸೆ ಈಡೇರಲಿ ಅಂದ್ರಂತೆ. ನಿಮ್ಮ ಪಾದ ಸೇರ್ತೀನಿ ಅಂತ ಅವ್ರಂದ್ರು, ನಿಮ್ಮ ಆಸೆ ಈಡೇರಲಿ ಅಂತ ಇವ್ರಂದ್ರು. ಅವ್ರು ಅಂದ ಕ್ಷಣನೇ ಅವ್ರ ಪ್ರಾಣನ ಕುಮಾರಜ್ಜವ್ರ ಪ್ರಾಣಕ್ಕೆ ಬಿಟ್ರಂತೆ, ಕುಮಾರಜ್ಜವ್ರ ಪಾದಕ್ಕೆ ಬಿಟ್ರಂತೆ. ನಾವು 10 ಮಂದಿ ಕಾಲು ಮುಗಿತೀವಿ, ಏನಾರು ಬಿಟ್ಟಿವೆ. ಪ್ರಾಣ ಬಿಡೋದಲ್ಲ, ನಮ್ಮ ಅಹಂಕಾರನೂ ಬಿಟ್ಟಿಲ್ಲ. ಪ್ರಾಣ ಬಿಡೋದು ದೂರ ಹೊತ್ತು ನಮ್ಮ ಒಳಗಿನ ಅಹಂಕಾರನೂ ಬಿಟ್ಟಿಲ್ಲ. ಮಾತಾಡ್ತೀವಿ, ಏನು ಮಾತಾಡ್ತೀವಿ ಅಂತನೂ ಗೊತ್ತಿಲ್ಲ. ಅಲ್ಲಿ ಒಬ್ಬ ಹೆಣ್ಮಗಳ ಕಣ್ಣೀರ ಮಗನ ಸಾಯಬಡ್ದ ಆ ನಾಗಪ್ಪ, ಕೆಟ್ಟ ಹುಳ ನನ್ನ ಮಗನೇನು ಮುಟ್ಟೈತಲ್ಲ, ಕೆಟ್ಟ ಹುಳ ಕಲ್ಲಾಗ್ಲಿ ಅಂತ ಏನು ಆ ಪರಮಾತ್ಮಗಂದು ಅವತ್ತಿಗೆ ಅದು ಕಲ್ಲಾಗಿತ್ತ. ಅವ ಕಲ್ಲಾಗಿದ್ದ. ಆ ಕಲ್ಲಾಗಿರುವಂತಹ ಗಂಡನ ಶಾಪ ವಿಮೋಚನೆ ಮಾಡೋ ತಾಕತ್ತು ಯಾರಿಗಾತು? ಹೆಂಡತಿಗೆ ಬಂತು ನೋಡ್ರಿ. ಈಕೆ ಮುಕ್ತ ಸಂಗಮನಾಥನನ್ನು ಕರ್ಕೊಂಡು ಹೋದ್ಲು. ನನ್ನ ಗಂಡ ಮಾಡಿದ ತಪ್ಪಿಗೆ ಕ್ಷಮೆ ಕೊಡು, ನನ್ನ ಗಂಡಗೆ ಹೊಳ್ಳಿ ಅವಕಾಶ ಕೊಡು, ಮತ್ತೊಂದು ಸಾರಿ ಅವಕಾಶ ಕೊಡು ಅಂತಂದಾಗ, ಹಾವು ಅಂತಂದ್ರೆ ಬರೀ ಸಾಯಿಸೋದಲ್ಲಪ್ಪ, ಹಾವು ಅಂತಂದ್ರೆ ಬರೀ ಸಾಯಿಸೋದಲ್ಲ, ಇದ್ರಾಗ ನಿಂದಲ್ಲಿ ಏನು ತಪ್ಪದ? ಆ ಹುಡುಗ ತುಳಿದಿದ್ದಕ್ಕಾಗಿ ನೀನು ಅವನು ಮುಟ್ಟಿದೆ, ನಿನ್ನೊಳಗಿದ್ದ ವಿಷ ಅವನನ್ನು ಸೇರೈತಿ ಅಂದ್ರೆ ತಪ್ಪಲ್ಲ. ಅವರಿಗೆ ಆ ಮಗುವಿನ ಕಳ್ಕೊಂಡ ತಾಯಿಗೂ ಕೂಡ ಸುಖ ಆಗಲಿ, ಮತ್ತೊಂದು ಮಗು ಬರಲಿ, ನಿನ್ನ ಜನ್ಮನು ಪರಿಹಾರ ಆಗಲಿ ಅಂತ ಜೋಳಿಗೆ ಒಳಗಿನ ಭಸ್ಮ ತಗೊಂಡು ಕಲ್ಲಿನ ಮೇಲೆ ಹಾಕಿದ್ರೆ ಕಲ್ಲಾಗಿರುವಂತಹ ನಾಗರಾಜ ಎದ್ದು ನಿಂತುಕೊಂಡಂತೆ ಸಂಗಮೇಶ್ವರನ ಪಾದಕ್ಕೆ ಬಿದ್ದು ಶರಣಾದಂತೆ. ನಾನು ನಿಮಗೆ ಹೇಳಕ್ ಹೊಂಟ ವಿಚಾರ ಏನು ಅಂದ್ರೆ, ಮುಗ್ಧ ಸಂಗಮನಾಥ ಬರೀ ಭೂಲೋಕದ ಜನಗಳಿಗೆ ಅಷ್ಟೇ ಉದ್ಧಾರ ಮಾಡಿದವಲ್ಲ. ಮುಗ್ಧ ಸಂಗಮನಾಥ ಬರೀ ಭೂಲೋಕದೊಳಗಿದ್ದವ್ರಿಗಷ್ಟೇ ಉದ್ಧಾರ ಮಾಡಿದವಲ್ಲ, ಗಂಧರ್ವ ಲೋಕದ ಕನ್ಯೆಯರೂ ಕೂಡ ಶಾಪಗ್ರಸ್ತರಾದಾಗ ಅವರ ಶಾಪವನ್ನು ಕಳೆದ ಮಹಾಮಹಿಮ ಅದು ಮುಗ್ಧ ಸಂಗಮನಾಥ ಅನ್ನುವಂತಹದ್ದು. ಅದಕ್ಕನ್ನ ಹೇಳ್ತಾರ, ತಾಯಿ ಮನಸ್ಸು ಮಾಡಿದ್ರೆ ಮಕ್ಕಳನ್ನ ಬಾನೆತ್ತರಕ್ಕೆ ಬಳಸಬಹುದು. ಮಕ್ಕಳಿಗೆ ಏನಾದರೂ ತೊಂದರೆ ಕೊಟ್ಟವರ ಸಂಹಾರವನ್ನು ಮಾಡಬಹುದು. ಅದು ತಾಯಿಗಿರೋ ತಾಕತ್ತ. ಅದಕ್ಕೆ ಮನೆಯೊಳಗಿದ್ದವ್ರು ನೀವೇನ್ ಮಾಡಬೇಕು ಅಂದ್ರೆ, ತಾಳ್ಮೆಯಿಂದಿದ್ದವಳು ತಾಯಿ ಆಗ್ತಾಳೆ, ಸಿಟ್ಟಿಗೆ ಬಂದಕ್ಕಲ್ಲ. ತಾಳ್ಮೆಯಿಂದ ಇದ್ದವಳು ಮಾತ್ರ ತಾಯಿ ಆಗ್ತಾಳೆ. ಆ ತಾಯಿ ದೇವರು ಅಕ್ಕಾಳೆ. ಒಂದು, ನೀವು ಕಣ್ಣೀರು ಹಾಕಬಾರ್ದು. ಇನ್ನೊಂದು, ನೀವು ಅವ್ರಿಗೆ ಕಣ್ಣೀರು ಹಾಕಿಸ್ಬಾರ್ದು. ಅಪ್ಪಿತಪ್ಪಿ ಅದು ನಡ್ಕೊಂತ ಹೊಂಟು ಅಂತಂದ್ರೆ ಯಾವ ಜನ್ಮದೊಳಗೂ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ ಬಿಜ್ಜೂರು ಅಂತ ಬರ್ತೈತಿ. ಬಿಜ್ಜೂರಿಗೆ ಸಂಗಮನಾಥರು ಬರ್ತಾರೆ. ಬಿಜ್ಜೂರಿನೊಳಗೆ ಅವರು ಸಂಪೂರ್ಣವಾಗಿ ಒಂದು ಜಾಗದೊಳಗೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಿರ್ತಾರೆ. ಆ ಊರಿನೊಳಗೊಂದು ದೊಡ್ಡ ಸಮಸ್ಯೆ ಇರ್ತದೆ. ಏನು ಸಮಸ್ಯೆ ಇರ್ತದೆ ಅಂತಂದ್ರೆ, ಸಾಯಂಕಾಲ 6:30 ಆಯಿತು ಅಂತಂದ್ರೆ ಆಯಿತು, ಆ ಊರಾಗ ಒಂದು ಸಣ್ಣ ಕೂಸು ಅಳುವ ಶಬ್ದ ಕೇಳ್ತಿರ್ತೈತಿ. ಎಲ್ಲೈತಿ ಯಾವುದದು ಕೂಸು ಅಂತ ಯಾರ್ಯಾರ ಬೆನ್ನು ಹತ್ತಿ ಹೋದ್ರು ಅಂತಂದ್ರೆ
ಯಾರ್ಯಾರ ಬೆನ್ನು ಹತ್ತಿ ಹೋದ್ರು ಅಂತಂದ್ರೆ ಒಂದು ದೊಡ್ಡ ಕಲ್ಲು ಬಂಡೆ, ಆ ಬಂಡೆ ಮೇಲೆ ಒಂದು ಕೂಸ, ಆ ಕೂಸು ಅಳ್ತಾನೆ ಇರ್ತೈತಿ. ಇದು ಯಾರ್ದು ಕೂಸು ಅಳಕತ್ತೈತಿ ಅಂತ ಯಾರು ಹೋಗಿ ಆ ಕೂಸು ಎತ್ಕೊಳಕ್ ಹೋದ್ರೆ ಅವ್ರು ನುಂಗಿ ಬಿಡ್ತಿರ್ತೈತೆ. ಅದು ಚಲೋ ಐತಲ್ಲ ಇದು. ನೋಡ್ರಿ, ಮತ್ತೆ ಅಳು ಶಬ್ದ ಕೇಳಿ ಎಲ್ಲಾರ ಬೆನ್ನ ಹತ್ತಿಗಿತ್ತೀರಿ, ಅವ್ರನ್ನ ಆಗ ನುಂಗುತ್ತಿರ್ತೈತದು. ಯಾರು ಆ ಕೂಸನ್ನು ಮುಟ್ಟಾಕ್ ಹೋಗ್ತಾರ ಅವ್ರನ್ನ ಆ ಕೂಸು ನುಂಗುತ್ತಿರ್ತೈತಿ, ಮತ್ತೆ ಕೂಸಾಗಿ ಅಳ್ತಿರ್ತೈತಿ. ಹಿಂಗ ಆ ಊರಾಗ ಬಹಳ ಜನ ಸತ್ತು ಹೋಗಿರ್ತಾರೆ. ಒಬ್ಬೊಬ್ಬರು ಇಬ್ಬೊಬ್ಬರಲ್ಲ, ಈಗ ಒಂದ್ 5 ಮಂದಿ ಕೂಡಿ ಅದನ್ನ ನೋಡಕ್ ಹೋಗ್ತಾರ. ಅದ್ರಾಗ ಒಬ್ಬ ಧೈರ್ಯ ಮಾಡಿದ್ ಯಾರ್ದೇನಿದು ಕೂಸು ಅಂತ ಹೇಳಿ ಹಿಂಗೆ ಎತ್ಕೊಳಕ್ ಹೋದಾಗ ಅವನು ನುಂಗಿದ್ರೆ 4 ಮಂದಿ ಗತಿ ಏನು, ಓಡಿ ಹೋಗ್ಬಿಡೋದ ಅಲ್ಲ. ಇಲ್ಲಿ ಇದು ಬಹಳ ತೊಂದರೆ ಮಾಡ್ತಿರುತ್ತ, ಎಲ್ಲರಿಗೂ ಕೇಳ್ತಿರ್ತೈತಿ, ಯಾರು ಹೋಗು ಧೈರ್ಯ ಮಾಡಲ್ಲ. ಯಾಕಂದ್ರೆ ಊರಾಗ ಬಹಳ ಜನನ ಕಳ್ಕೊಂಡ್ಬಿಟ್ಟಿರ್ತಾರ ಅವರು. ಅದು ಹತ್ರ ಅಳವಲ್ದಾಗ ಕೊಡುವಂತ ಸುಮ್ಮನೆ ಕುಂತಿರ್ತಾರೆ, ಅದು ಹತ್ರ ಅಳವಲ್ದಾಗ ಕೊಡುವಂತ ಇವರು ಸುಮ್ಮನೆ ಕುಂತಿರ್ತಾರ. ಆ ಊರಿಗೆ ಸಂಗಮನಾಥ್ ಹೋಗ್ತಾರೆ. ಸಂಗಮನಾಥ್ ಹೋಗಿ ಅನುಷ್ಠಾನ ಮಾಡ್ಕೊಂತ ಕುಂತಿರುವಂತಹ ಸಂದರ್ಭ ಆ ಕೂಸಳೋ ಶಬ್ದ ಕೇಳ್ತೈತಿ. ಊರ ಜನ ಎಲ್ಲ ಇವ್ರ ಹತ್ರ ಇರ್ತಾರೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದು ಯಾರೋ ಅಳಕತ್ತಾರಲ್ಲ ಅಂತಾರ ಸಂಗಮನಾಥರು. ಆಗ ಊರು ಹಿರಿಯರು ಅಂತಾರೆ, ಯಪ್ಪ ಅದನ್ನ ಕೇಳಿಸ್ಕೋಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ ನೀವು ಅಂತಾರ. ಅಳಕತ್ತಿದ ಸುದ್ದಿ ಕೇಳಿಸ್ಕೋಬೇಡ್ರಿ, ಸುಮ್ಮನೆ ಇದ್ದು ಬಿಡ್ರಿ. ಯಾಕ ಅಂತಾರೆ, ಇಲ್ಲಪ್ಪ ನೀವು ಸುಮ್ಮನೆ ಇದ್ದು ಬಿಡ್ರಿ. ಯಾರೋ ಒಬ್ಬ ಹೆಣ್ಮಗಳು ಪಾಪ ಮಗಳನ್ನ ಬಿಟ್ಟು ಹೋಗಿರ್ಬೇಕು, ಅದು ಅಳ್ತಿರ್ಬೇಕು, ಆಕೆ ಬಂದು ಸಮಾಧಾನ ಮಾಡ್ತಾಳೆ, ನೀವು ಸುಮ್ಮನೆ ಇದೆ. ಭಾಳ ತಾತದ ಅಳಕತ್ತಿ, ಸುಮ್ಮನೆ ಇರಬಾರ್ದು, ಅಳೋರನ್ನ ಕಂಡು ಸುಮ್ಮನೆ ಇದ್ರೆ ನಮಗೆ ಹೇಳಿ ಅಂತಾರೆ. ಯಾರಾದರೂ ಕೂಸಾಗಿರುವಲ್ದಾಗ ಅದನ್ನು ಸಮಾಧಾನ ಮಾಡ್ಬೇಕಂತಾರೆ ಅವರು. ಇವ್ರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಜನ ಅನ್ಕೊಂಡಿದ್ರು. ಸುಮ್ಮನಿರ್ರಿ ಅಂತ ಇವರೆಲ್ಲ ಹೇಳೋದು ನೋಡಿ. ಅದ್ಯಾಕೆ ಸುಮ್ಮನೆ ಇರೋಕ್ಕಾಗುತ್ತೋ, ನಡಿ ಆ ಕೂಸು ಅದು ಅಳಬಾರ್ದು, ಅದನ್ನ ಸಮಾಧಾನ ಮಾಡ್ತೀನಿ ಅಂತ ಇವ್ರು ಹೋಗಿರ್ತಾರೆ. ನಿಮಗೆ ಹೇಳ್ತೀನಿ, ಇವರು ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋದ ಸರ್ತಿಗೆ ಒಬ್ಬೊಬ್ಬ ಹೆಣ್ಮಗಳು ಬಂದು ಕಾಲು ಹಿಡ್ಕೊಂತಾಳೆ, ಹೋಗಬೇಡ, ಆ ಕೂಸಿನಿಂದ ಬೆನ್ನು ಹತ್ತಬೇಡ. ಈ ಊರಾಗ ನಾವು ಭಾಳ ಮಂದಿ ಕಳ್ಕೊಂಡು ಬಿಟ್ಟಿವಿ. ಧೈರ್ಯ ಮಾಡಿ ಆ ಕೂಸನ್ನು ಮುಟ್ಟಕ್ಕೆ ಹೋದವ್ರನ್ನ ಕಳ್ಕೊಂಡು ಬಿಟ್ಟಿವಿ. ಅದು ಕೂಸು ಅಲ್ಲದು, ಬ್ರಹ್ಮ ರಾಕ್ಷಸದ. ಅತ್ತಂಗ ಮಾಡ್ತೈತಿ ಖರೆ, ನೋಡ್ರಿ ಎಷ್ಟು ಚಲೋ ಅದ. ಅತ್ತಂಗ ಮಾಡ್ತೈತಿ ಖರೆ, ಆದ್ರೆ ಎತ್ಕೊಳಕ್ ಹೋದ್ರೆ ನುಂಗಿ ಬಿಡ್ತೈತಿಪ್ಪ. ಅದನ್ನ ಮುಟ್ಟೋದು ಬೇಡ, ಅದ್ರ ಹಿಂದೆ ಹೋಗ್ಬೇಡ ಅಂತ ಅಂದಾಗ ನಗತಾರಂತ ಸಂಗಮನಾಥರು, ನಗತಾರಂತ. ಹೌದಾ, ಭಾಳ ಮಂದಿ ನುಂಗೈತ, ಹಂಗಾರ ನನ್ನೂ ನುಂಗಿ ಬಿಡ್ಲದು ಅಂತ ಇವ್ರು ಮುಂದೆ ಹೊಂಟ್ರು. ಇಡೀ ಊರು ಜನ ಹಿಂದಿಂದ ಹೊಂಟ್ರು. ರಾತ್ರಿ 9-9:30 ಆ ಕಲ್ಲು ಬಂಡೆ ಮೇಲೆ ಕೂಸು ಅಳಕತ್ತಿತ್ತು. ಸಂಗಮನಾಥರು ಅದನ್ನು ನೋಡಿದ್ರು. ಇದ ಕೂಸನ್ನು ಅಂದಾಗ ಒಬ್ಬ ಹೆಣ್ಮಗಳು ಬಂದು ಅಡ್ಡ ಕೈ ಹಿಡಿದ್ಲಪ್ಪ, ಅದಕ್ಕೆ ಸಾವ ಬೇಕಾಗಿತ್ತಂದ್ರೆ ನನ್ನ ಪ್ರಾಣ ಕೊಡುತ್ತೇನೆ, ನೀ ಹೋಗ್ಬೇಡ, ಊರು ಉದ್ಧಾರ ಮಾಡಕ್ ಬಂದಾವ, ಜನಗಳ ಕಷ್ಟ ದೂರ ಮಾಡಕ್ ಬಂದಾವ. ನೀನು ಆ ಕೂಸಿಗೆ ಬಲಿಯಾದಿ ಅಂತಂದ್ರೆ ನಮಗೆ ಮತ್ತೊಬ್ಬ ಸಂಗಮನಾಥನನ್ನು ಹುಡುಕಕ್ಕೆ ಆಗಂಗಿಲ್ವ ನನ್ನಪ್ಪ, ನೀವು ಹೋಗಬೇಡ ಅಂದಾಗ ತಾಯಿನಿಂದ ಸರಿಸ್ತಾನ. ಇದು ಮಕ್ಕಳಿಗೆ ನೋವಾಗುತ್ತಂದ್ರೆ ತಾಯಿ ಆದವಳು ಮುಂದೆ ಬರೋದು ಖರ್ಯವ, ನಾನು ಒಪ್ಕೊಳ್ತೀನಿ, ಆದ್ರೆ ನಿನ್ನ ಬಾಯಿ ಕಡೆ ನಾನು ಹೋಗ್ತೀನಿ ಅಂದ. ಹೆಜ್ಜೆ ಮುಂದಿಟ್ಟ ಕೂಸು ಅಳಕತ್ತಿತ್ತು. ಆ ಬಂಡೆಗಲ್ಲ ಮೇಲಿನ ಕೂಸು ಅಳುವಂತಹ ಕೂಸನ್ನ ಎರಡೂ ಕೈ ಹಿಂಗಿಟ್ಟ. ಹೇ, ಎಷ್ಟು ದಿವಸ ಅಂತ ಅಳ್ತೀನಿ, ಸಾಕು, ಇನ್ಮೇಲೆ ಅಳೋದು ಬೇಡ, ನೀನು ಬಾ ಅಂತ ಹಿಂಗೆ ಹಿಡಿದು ಮ್ಯಾಕ್ ಎತ್ಕೊಂಡ. ಅದು ಬಾಯಿ ತೆಗೆದು ನುಂಗಾಕ್ ಹೋಯ್ತು. ಒಂದು ಸರಿ ಅದರ ನೆತ್ತಿ ಮೇಲೆ ಹೊಡೆದ ಒಬ್ಬ ಹೆಣ್ಮಗಳಾಗಿ ಎದ್ದು ಕುಂತ್ಕೊಂಡ್ಬಿಡ್ತದೆ. ಬಾಯಿ ತೆಗೆದು ನುಂಗೋ ಕೂಸು ಹೆಣ್ಮಗಳಾಗಿ ಕುಂತ್ಕೊಂಡಾಗ ಇಡೀ ಊರು ಜನ ಬೆಕ್ಕಸಿ ಬೆರಗಾದ್ರು. ಯಪ್ಪ ಏನಿದು ಅಂದ್ರು. ಅಕ್ಕಿನ ಕೇಳ್ರಿ ಅಂದವ. ಏನು ಅಂತ ನನಗೆ ಕೇಳ್ತಿರಲ್ಲ, ಅಕ್ಕಿನ ಕೇಳ್ರಿ ಅಂದಾಗ ಆ ಹೆಣ್ಮಗಳು ಹತ್ಕೊಂತ ಪಾದ ಹಿಡ್ಕೊಂಡು, ಸಂಗಮನಾಥನ ಪಾದ ಹಿಡ್ಕೊಂಡು ಅಂತೇಳ, ನನ್ನ ನೆತ್ತಿ ಮೇಲೆ ಹೊಡೆದು ನಾನು ಶುದ್ಧ ಮಾಡಿದಲ್ಲೋ ಪುಣ್ಯಾತ್ಮ. ಎಷ್ಟು ಪಾಪ ಮಾಡಿದ್ದನ, ಎಷ್ಟು ಅನುಭವಿಸಿದ್ದನ. ನಾನು ಮಾಡಿದ ಎಲ್ಲ ತಪ್ಪುಗಳಿಗೆ ಕ್ಷಮೆ ನಿನ್ನಿಂದ ಆಯ್ತು, ನನ್ನ ಶುದ್ಧ ಮಾಡಿದೆ ಅಂದಾಗ ಏನು ಪಾಪ ಮಾಡಿದ್ದೆ ಹೇಳು ಮಂದಿಗೆ ಅಂದ್ರು. ಹೇಳು ಮಂದಿಗೆ, ನೀ ಯಾರು ಹೇಳು ಅಂದಾಗ, ನಾನು ಗಂಧರ್ವ ಲೋಕದೊಳಗಿರುವಂತಹ ಕನ್ಯೆ, ಈ ಕಲ್ಲು ಮಂಡೆಯ ಮುಂದಿರುವಂತಹ ಹೊಂಡದೊಳಗ ಒಂದು ಸಾರಿ ಜಲಕ್ರೀಡೆ ಆಡ್ತಿದ್ದೆ, ಈ ನೀರಿನೊಳಗೆ ಈಜಾಡ್ತಿದ್ದೆ, ಬಹಳ ಚಂದ ನಾನು ಸಂತೋಷ ಪಡ್ತಿದ್ದೆ. ಈ ಗಿಡದ ಬುಡಕ್ಕೊಬ್ಬ ಋಷಿ ತಪಸ್ಸಿಗೆ ಕುಂತಿದ್ರು, ಅವ್ರ ಅನುಷ್ಠಾನಕ್ಕೆ ಕುಂತಿದ್ರು, ನನ್ನ ಪಾಡಿಗೆ ನಾನು ಜಲಕ್ರೀಡೆ ಆಡ್ತಿದ್ದೆ. ಆ ಬಂಡಿ ಮೇಲೆ, ಯಾವ ಬಂಡಿ ಮೇಲೆ ನಾನಿದ್ದಲ್ಲ ಆ ಬಂಡಿ ಮೇಲೆ ಒಂದು ಕೂಸು ಅಳಕತ್ತಿತ್ತು. ಕೂಸು ಅಳುವಂತಹದ್ದು ಋಷಿಗಳ ತಪಸ್ಸಿಗೆ ಭಂಗ ಆಯ್ತು. ಅವ್ರು ನೇರವಾಗಿ ನನಗೆ ಬಂದು ಹೇಳಿದ್ರು, ಅಮ್ಮ ಆ ಕೂಸು ಅಳಕತ್ತೈತಿ, ಹೋಗಿ ಒಂದಷ್ಟು ಸಮಾಧಾನ ಮಾಡು ಅಂದೆ.
ನಾನು ಮೊದಲೇ ಗಂಧರ್ವ ಕನ್ಯೆ, ನಾನು ಭೂಲೋಕದ ಮಕ್ಕಳನ್ನು ಮುಟ್ಟಬಾರ್ದು ಅಂತ ನಾನು ಅನ್ಕೊಂಡು ಋಷಿಗಳ ತಾಕತ್ತನ್ನು ತಿಳ್ಕೊಳ್ಳಿಲ್ಲ, ತಪಸ್ವಿಗಳ ತಾಕತ್ತನ್ನು ತಿಳ್ಕೊಳ್ಳಿಲ್ಲ. ಆ ತಪಸ್ವಿಗಳಿಗೆ ನಾನು ಅಪಚಾರ ಮಾಡಿದೆ, ಆ ತಪಸ್ವಿಗಳ ಮಾತನ್ನು ಧಿಕ್ಕಾರ ಮಾಡಿದೆ. ಆ ಕೂಸು ತಗೊಂಡು ಹೋಗಿ ಎತ್ಕೋಬೇಕಾಗಿತ್ತು. ಅಳುವಂತಹ ಕೂಸು ನನಗೊಬ್ಬ ಋಷಿ ಕಡೆಯಿಂದ ಬಯಸಿತ್ವ ಅಂತೇಳಿ ಆ ಕೂಸನ್ನ ನಾನು ಕಲ್ಲು ಬಂಡೆಗೆ ಹೊಡೆದು ಕೊಲೆ ಮಾಡಿಬಿಟ್ಟೆ. ಅದಕ್ಕೆ ಋಷಿ, ಒಂದು ಕೂಸನ್ನ ಸಮಾಧಾನ ಮಾಡಬೇಕಾದ ತಾಯಿ ಕೊಲೆ ಮಾಡಿದಿ ಅಂದ್ರೆ ನೀನು ಇಡೀ ಊರಿಗೆ ರಾಕ್ಷಸ ಪಿಸಾಚಿಯಾಗಿ ಅದ ಕೂಸಿನಂಗ ಅತ್ಕೊಂತ ಇಲ್ಲೇ ಬಿದ್ದ ಸಾಯಿ ಅಂತ ನನಗೆ ಶಾಪ ಕೊಟ್ಟರು. ಆ ಶಾಪದ ಪರಿಹಾರ ಯಾವಾಗ ಅಂತ ಕೇಳಿದಾಗ, ಮುಂದೊಂದು ದಿವಸ ಮುಕ್ತ ಸಂಗಮನಾಥ ಬರ್ತಾನ, ನಿನ್ನ ನೆತ್ತಿ ಮೇಲೆ ಹೊಡಿತಾನ, ಅವಾಗ ನಿನ್ನ ಶಾಪ ವಿಮೋಚನೆಯಾಗುತ್ತ ಅಂದ್ರು. ನನ್ನನ್ನು ಉದ್ಧಾರ ಮಾಡಿದ ಸಂಗಮನಾಥ ನೀನು. ಅಗಲಿಸಿ ಬಿಟ್ಟಿತು ಅಣ್ಣ ತಮ್ಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ 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 ಕರ್ಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೆಳತಳ ಇದರ ನೇಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೆಳತಳ ಇದರ ನೇಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೆಳತಳ ಇದರ ನೇಮ. ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ. ಸಬದಾಗ ಸೇರಿ ಕಳಸಿತು ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ದಾನ ಮಾಡುವುದು ಕರ್ಣನ ನೇಮ, ತಾಯಿಗೆ ವಚನ ಕೊಟ್ಟನವಮ್ಮ. ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟನವಮ್ಮ. ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮರನ, ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮರನ. ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಜನಕರಾಜನ ಮಗಳು ಸೀತಮ್ಮ, ರಾವಣ ಕತ್ತು ವೈದಾನವಮ್ಮ. ಜನಕರಾಜನ ಮಗಳು ಸೀತಮ್ಮ, ರಾವಣ ಕತ್ತು ವೈದಾನವಮ್ಮ. ಜನಕರಾಜನ ಮಗಳು ಸೀತಮ್ಮ, ರಾವಣ ಕತ್ತು ವೈದಾನವಮ್ಮ. ಏನು ಮಾಡಿದನೋ ಪುಂಡರಾಮ, ಏನು ಮಾಡಿದನೋ ಪುಂಡರಾಮ. ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಸೃಷ್ಟಿಕರ್ತನೋ ಬ್ರಹ್ಮನಮ್ಮ, ಬ್ರಹ್ಮಗ ಗರ್ವ ಬಂದಿತು ಅಮ್ಮ. ಸೃಷ್ಟಿಕರ್ತನೋ ಬ್ರಹ್ಮನಮ್ಮ, ಬ್ರಹ್ಮಗ ಗರ್ವ ಬಂದಿತು ಅಮ್ಮ. ತನ್ನ ರುಂಡತ ಕಡಿದುಕೊಂಡವ
ಒಮ್ಮ ತನ್ನ ರುಂಡತ ಕಡಿದುಕೊಂಡವಮ್ಮ ಬ್ರಹ್ಮಗ ಬಿಡಲಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಅಂಥವ್ರ ಪಾಡಿ ಹಿಂಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ ಯಾವ ನೇಮ ಅಂಥವ್ರ ಪಾಡಿ ಹಿಂಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ ಯಾವ ನೇಮ ಅಂಥವ್ರ ಪಾಡಿ ಹಿಂಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ ಯಾವ ನೇಮ ನಮ್ಮಂಥವ್ರ ಗತಿ ಮುಂದೆ ನಮ್ಮಂಥವ್ರ ಗತಿ ಮುಂದೆ ನಮ್ಮಂಥವ್ರ ಗತಿ ಮುಂದೆ ನಮ್ಗೆ ಹ್ಯಾಂಗ ಬಿಡುತ್ತದ ಪೂರ್ವದ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ ಎಷ್ಟು ಪರಿ ಬರದಾನೋ ಬ್ರಹ್ಮ ಒಂದ ತಿಳ್ಕೊಂಬಿಡ್ರಿ, ನಮಗೇನಾರ ಸಮಸ್ಯೆ ಬಂದವು ಅಂದ್ರೆ ನಾವು ಮಾಡಿದ ಪಾಪನ ನಮ್ಮನ್ನು ಕಾಡ್ತೈತಿ, ಮತ್ತೆ ಯಾವುದೂ ಅಲ್ಲ. ಸುಖ ಸಿಕ್ಕೈತಿ ಅಂದ್ರೆ ನಾವು ಮಾಡಿದ ಪುಣ್ಯ, ಕಷ್ಟ ಬಂದೈತಿ ಅಂದ್ರೆ ನಾವು ಮಾಡಿದ ಪಾಪ. ಅದ ಬಿಜ್ಜೂರೊಳಗೆ ಒಬ್ಬ ಹೆಣ್ಮಗಳು